ಎಸ್ಐಟಿ ಸೌಜನ್ಯ ಪ್ರಕರಣದ ಮರು ತನಿಖೆ ಮಾಡ್ತಾ ಇಲ್ಲ. ಎಸ್ಐಟಿ ತನಿಖೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವ ಆಧಾರದಲ್ಲಿ ವಿಚಾರಣೆ ಮಾಡಿದಾರೋ ಗೊತ್ತಿಲ್ಲ. ಎಸ್ಐಟಿ ಸೌಜನ್ಯ ಪ್ರಕರಣದ ವಿಚಾರಣೆಯನ್ನ ಮರು ತನಿಖೆ ಮಾಡ್ತಾ ಇಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವ ಆಧಾರದಲ್ಲಿ ವಿಚಾರಣೆ ಮಾಡಿದಾರೋ ಗೊತ್ತಿಲ್ಲ, ಶೀಘ್ರದಲ್ಲೇ ಎಲ್ಲವೂ ಬಯಲಾಗತ್ತೆ ಅಂತ ಹೇಳಿದ್ದಾರೆ ಗೃಹ ಸಚಿವರು. ಎನ್ಐಎಗೆ ಕೊಡಿ ಅಂತ ಬಿಜೆಪಿ ಅವರು ಮನವಿ ಮಾಡ್ತಾ ಇದ್ದಾರೆ. ಎಸ್ಐಟಿ ಯಾಕೆ ಅಂದ್ರು, ಈಗ ಎನ್ಐಎ ಬೇಕು ಅಂತಿದ್ದಾರೆ. ಗೃಹ ಸಚಿವರ ರಿಯಾಕ್ಷನ್. ಅವ್ರಿಗೇನ್ ಮಾಹಿತಿ ಸಿಕ್ಕಿದೆಯೋ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಒಂದೊಂದು ತನಿಖೆಯಲ್ಲೂ ಕೂಡ ಬೇಕಾದಷ್ಟು ವಿಚಾರಗಳನ್ನ ಅವರು ಕಲೆ ಹಾಕಬೇಕಾಗುತ್ತೆ. ಎಲ್ಲಿಯಾದ್ರೂ ಕೂಡ ಅವರಿಗೆ ಮಾಹಿತಿ ಕೊಡೋರು ಏನ್ ಕೊಟ್ಟಿದ್ದಾರೋ ಆ ಕಾರಣಕ್ಕಾಗಿ ಕರೆದಿರಬಹುದು. ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಒಂದ್ ವೇಳೆ ಇಲ್ಲದೆ ಇದ್ರೂ ಕೂಡ ಲಿಂಕ್ ಇರ್ತಾವಲ್ಲ, ಲಿಂಕ್ಗಳು ಯಾವುದೋ ಬಂದಾಗ ಅದನ್ನ ವಿಚಾರ ಮಾಡದೆ ಹೋದ್ರೆ ಆ ತನಿಖೆಗೆ ಪೂರ್ಣ ಆಗಲ್ವಲ್ಲ. ಮರು ತನಿಖೆ ಅಂತ ನಾ ಹೇಳಕ್ ಹೋಗೋದಿಲ್ಲ. ಆದ್ರೂ ಏನು ಯಾವ ಉದ್ದೇಶದಿಂದ ಯಾವ ಲಿಂಕ್ ಇಂದ ಅವರು ತನಿಖೆ ಮಾಡ್ತಾ ಇದ್ದಾರೆ ಅದು ಆಮೇಲೆ ಗೊತ್ತಾಗತ್ತೆ ನಮ್ಗೆ. ಎಸ್ಐಟಿ ಮಾಡಿದ್ದೆ ಸರಿ ಇಲ್ಲ ಅಂತ ಚರ್ಚೆ ಮಾಡಿದ್ರು. ತನಿಖೆ ಮಾಡೋದೇ ಸರಿ ಇಲ್ಲ ಅಂತ ಚರ್ಚೆ ಮಾಡ್ತಿದ್ದವ್ರು ಈಗ ಇದ್ದಕ್ಕಿದ್ದಂಗೆ ಎನ್ಐಎ ಕೊಡಿ, ಎನ್ಐಎ ತನಿಖೆ ಮಾಡಿ, ಅದು ತನಿಖೆ ಅಲ್ವಾ? ಅದು ತನಿಖೆ ಅಲ್ವಾ? ಹಣ ಬಂದು ಫಾರಿನ್ ನಿಂದ ಫಂಡಿಂಗ್ ಆಗಿದೆ ಅಂತ ಅಂದಾಗ ಕೇಂದ್ರ ಸರ್ಕಾರ ಅದನ್ನ ನೋಡ್ಲೇಬೇಕಾಗ್ತದೆ. ರಾಜ್ಯ ಸರ್ಕಾರ ಸ್ವಾಭಾವಿಕವಾಗಿ ನೋಡಕ್ಕಾಗೋದಿಲ್ಲ. ಆದ್ರೆ ಇಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಏನ್ ಬೆಳವಣಿಗೆ, ಹೆಣಗಳು ಊತಿದ್ದಾರೆ, ಅಲ್ಲಿ ಕೊಲೆಗಳಾಗಿದೆ, ಅದು ಆ ಭಾಗ ನೋಡ್ತಾ ಇರ್ತಕ್ಕಂಥದ್ದು ಎಸ್ಐಟಿ. ಅದರಲ್ಲಿ ಏನಾದ್ರೂ ನ್ಯೂನತೆಗಳಿದ್ರೆ ತಿಳಿಸಬಹುದು. ಅದಕ್ಕೇನಿದೆ, ಕೊಡೋದಕ್ಕೆ ಆ ರೀತಿ ಪತ್ರ ಬರೆಯೋದಕ್ಕೆ ಮುಂಚೆ ಜಸ್ಟಿಫಿಕೇಶನ್ ಮಾಡಬೇಕಲ್ಲ, ಅವರೇ ಜಸ್ಟಿಫಿಕೇಶನ್ ಮಾಡಬೇಕಲ್ವಾ? ಅದು ಮಾಡಿದ್ರೆ ನಾವು ರಾಜ್ಯ ಸರ್ಕಾರಕ್ಕೆ ಆಪ್ಷನ್ಸ್ ಇರೋದಿಲ್ಲ. ಅವಾಗ ಮಂಜುನಾಥ ಯಾರಿಗ ಒಬ್ಬರಿಗಿಲ್ಲ. ಮಂಜುನಾಥ ಎಲ್ಲರನ್ನೂ ಆಹ್ವಾನ ಮಾಡ್ತಾನೆ. ಆ ದೃಷ್ಟಿಯಿಂದ ಹೋಗೋದ್ರಲ್ಲಿ ತಪ್ಪೇನಿಲ್ಲ. ಬಿಜೆಪಿಯವರು ಹೋಗ್ಲಿ, ಜನತಾದಳದವರು ಹೋಗ್ಲಿ, ಕಾಂಗ್ರೆಸ್ನವರು ಹೋಗ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.